ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸ್ತಾ ಇದ್ದು ಇಂದು 2 ಅಂತಸ್ತಿನ ಮನೆ ಉರುಳಿ ಬಿದ್ದಿದೆ. ಸದ್ಯ B1 ಭೀಮಾನಗರದ ತಿಪ್ಪರಸಂದ್ರದಲ್ಲಿ ಈ ಘಟನೆ ನಡೆದಿದೆ. ಮತ್ತೊಂದು ಕಟ್ಟಡಕ್ಕೆ ಪಾಯ ಕಟ್ಟಿದ್ರು. ಈ ವೇಳೆ ಅಕ್ಕಪಕ್ಕದಲ್ಲಿದ್ದ 2 ಅಂತಸ್ತಿನ ಮನೆ ಈ ವೇಳೆ ಆ ಪಾಯ ತಪ್ಪಿ ಕುಸಿದು ಬಿದ್ದಿದೆ. ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ದೌಡಾಯಿಸಿದ್ದು ಮನೆಯಲ್ಲಿದ್ದ ಎಲ್ಲರನ್ನ ಹೊರಕ್ಕೆ ಕಳಿಸಿದ್ರು. ಇನ್ನು ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ನಲ್ಲಿ ಕೆಲವು ಅಂಗಡಿಗಳು ಕೂಡ ಭಾರಿ ಹಾನಿಗೆ ಒಳಗಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇತ್ತು. ಕೂಡ ಆ ಅಂತಸ್ತಿನ ಕಟ್ಟಡದಲ್ಲಿ ಯಾರಿಗೂ ಕೂಡ ಹಾನಿಯಾಗಿಲ್ಲ. 5 ಅಂತಸ್ತಿನ ಕಟ್ಟಡ ಇದಾಗಿದ್ದು ಸಂಜೆ ಇದ್ದಕ್ಕಿದ್ದ ಹಾಗೆ ಕಟ್ಟಡ ಕುಸಿದು ಬಿದ್ದಿದೆ. ಆ ವೇಳೆ ಮನೆಯಲ್ಲಿದ್ದವರನ್ನ ಎಲ್ಲರೂ ಕೂಡ ಹೊರಗೆ ಓಡಿ ಬಂದಿದ್ದಾರೆ. ಈ ವೇಳೆ ಕಟ್ಟಡ ಕುಸಿತದಿಂದ ಬೇಸ್ಮೆಂಟ್ನಲ್ಲಿದ್ದ 5ಕ್ಕೂ ಹೆಚ್ಚು ಬೈಕ್ಗಳು ಜೊತೆಗೆ ವಾಹನಗಳು ಕೂಡ ಜಖಮ್ಮಾಗಿದ್ದು ಅದೃಷ್ಟವಶಾತ್ ಸದ್ಯಕ್ಕೆ ಯಾವುದೇ ಪ್ರಾಣ ಅಪಾಯ ಕಂಡು ಬಂದಿಲ್ಲ. ಈ ಕಟ್ಟಡದಲ್ಲಿ ಯಾರು ಕೂಡ ಸಿಲುಕಿಲ್ಲ ಎನ್ನುವುದು ಗೊತ್ತಾಗ್ತಾ ಇದ್ದಂತೆ ಕಟ್ಟಡ ಕುಸಿತ ವೇಳೆ 6 ಜನರು ಇದ್ರು. ಆದರೆ ಅವರೆಲ್ಲರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು. ಈ ನಡುವೆ ಯಾವುದೇ ಕ್ಷಣದಲ್ಲಾದರೂ ಕಟ್ಟಡ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಹೀಗಾಗಿ ಮನೆಯ 2 ಕಡೆ ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಇನ್ನು ಕಟ್ಟಡ ಪಕ್ಕದಲ್ಲಿ ವೈಜ್ಞಾನಿಕವಾಗಿ ಯಾವ ತೊಡಕಿದೆ ಆ ತೊಡಕನ್ನ ಸರಿಪಡಿಸುವ ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಜೊತೆಗೆ ನಿರ್ಬಂಧ ಕೂಡ ಆ ಸುತ್ತಮುತ್ತಲ ವಾತಾವರಣದವರಿಗೆ ನಿರ್ಬಂಧ ಹೇರಿದ್ದಾರೆ ಕಟ್ಟಡದ ಸುತ್ತ.